ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ ಆಗಿದ್ದರಿಂದ ಪೂಜೆ ಮಾಡೋದಿದೆ, ಅದಕ್ಕೋಸ್ಕರನೇ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ. ನಮ್ಮಪ್ಪ ಪೇಂಟ್ ಮಾಡ್ತಾನೆ ಇದ್ದಾರೆ. ಸೊ ಎರಡು ಕಡೆ ಗೋಡೆಗಳಿಗೆ ಗ್ರೀನ್ ಕಲರ್, ಇನ್ನೆರಡು ಕಡೆ ಗೋಡೆಗಳಿಗೆ ಬ್ಲೂ ಕಲರ್ ಬರುತ್ತೆ. ನಿಮ್ಗೆ ಅನ್ಸ್ಬೋದು ಏನು ಡಾರ್ಕ್ ಕಲರ್ ಯೂಸ್ ಮಾಡಿದ್ದಾರೆ ಮನೆಯೊಳಗೆ ಅಂತ. ಯೂಶ್ವಲಿ ಎಲ್ಲ ಲೈಟ್ ಕಲರ್ಸ್ ಯೂಸ್ ಮಾಡ್ತಾರೆ. ಸೊ ನಾವಿಲ್ಲಿ ಡಾರ್ಕ್ ಯೂಸ್ ಮಾಡಿದ್ದೀವಿ. ರೀಸನ್ ಏನಂದರೆ ಇಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಒಂದೊಂದು ಕಲರ್ ಇಷ್ಟ, ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟ. ಸೊ ಎಲ್ಲನೂ ಕವರ್ ಆಗೋ ಥರ ಮಾಡ್ತಿದ್ದಾರೆ, ಅದಕ್ಕೋಸ್ಕರನೇ ಡಾರ್ಕ್ ಕಲರ್ಸ್ ಇದೆ. ಸೊ ಇನ್ನೂ ಪೇಂಟ್ ಮುಗ್ದಾದ್ಮೇಲೆ ಒಂದು ಸರಿ ಹೋಮ್ ಟೂರ್ ಮಾಡ್ತೀನಿ. ಇವಾಗ ನಾನು ರೆಡಿ ಆಗ್ತಿದ್ದೀನಿ. ಜಸ್ಟ್ ಮಾಯ್ಶ್ಚರೈಸರ್ನ ಮತ್ತು ಫೇರ್ ಆ್ಯಂಡ್ ಲವ್ಲಿನ ಎರಡು ಮಿಕ್ಸ್ ಮಾಡಿ ನಾನು ಹಚ್ಕೊಳ್ತೀನಿ. ಆಮೇಲೆ ಲ್ಯಾಕ್ಮಿ ಪೌಡರ್ನ ಯೂಸ್ ಮಾಡ್ತೀನಿ ಕಾಂಪ್ಯಾಕ್ಟ್ ಪೌಡ್ರಾಗಿ. ಅಷ್ಟೇ, ಇನ್ನೇನು ಯೂಸ್ ಮಾಡಲ್ಲ. ಜಸ್ಟ್ ಹೈಲೈನರ್ ಇಡ್ತೀನಿ, ಜಸ್ಟ್ ಕುಂಕುಮ ಇಡ್ತೀನಿ, ಒಂದು ಲಿಪ್ ಕೇರ್ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ರೆಡಿ ಆಗಿದ್ದಾಯಿತು. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಪೂಜೆ ಅಂದರೆ ಲಾಸ್ಟ್ ವೀಕೆ ನಾನು ಮಾಡಾಗಿದೆ ಪೂಜೆ. ಲಾಸ್ಟ್ ವೀಕಿಂದ ಶುರು ಮಾಡಿದ್ದೀನಿ. ಅಂದರೆ ವೀಕ್ಲಿ ಫ್ರೈಡೇ ನಿಂಬೆಹಣ್ಣಿಂದ ಆರತಿ ಮಾಡಬೇಕು. ಸೊ ಹಂಗಂತ ಹೇಳಿದ್ದಾರೆ. ಫಸ್ಟ್ ವೀಕು ಒಂದು ನಿಂಬೆಹಣ್ಣಿಂದ 2 ದೀಪ ಮಾಡಬೇಕು. ಸೆಕೆಂಡ್ ವೀಕ್ 2 ನಿಂಬೆಹಣ್ಣಿಂದ 4 ದೀಪ ಮಾಡಬೇಕು. ಅದೇ ಥರ ಥರ್ಡ್ ವೀಕ್ ಒಂದೊಂದು ನಿಂಬೆಹಣ್ಣು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗೋದು. 9 ವೀಕ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟ್ ವೀಕೆ ಸ್ಟಾರ್ಟ್ ಮಾಡಿದ್ದೀನಿ, ಅದು ವಿಡಿಯೋ ಮಾಡಿಲ್ಲ. ಈ ವೀಕ್ ಮಾಡ್ತಿದ್ದೀನಿ. ಈ ವೀಕ್ 2 ನಿಂಬೆಹಣ್ಣು 4 ದೀಪ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ರಿಯಾಕ್ಷನ್ ನೋಡ್ತಾ ಇರ್ಬೋದು ನೀವು. ನಾನೇನು ತಿಂತಾ ಇಲ್ಲ, ಆದರೆ ಆ ನಿಂಬೆಹಣ್ಣು ನೋಡ್ತಾ ಇದ್ರೇ ಬಾಯಲ್ಲಿ ಹಂಗೆ ನೀರು ಬರ್ತಾಯಿದೆ. ಸೊ ಆ ನಿಂಬೆಹಣ್ಣಿಗಿರೋ ಪವರ್ ಅಂಥದ್ದು. ಆದರೆ ಅದು ತಿಂದರೆ ಅಷ್ಟೊಂದು ಹುಳಿ ಇರುತ್ತೆ, ಅಷ್ಟೊಂದು ಕಹಿ ಅನಿಸುತ್ತೆ. ಬಟ್ ಅದನ್ನ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಅದೇ ಇಲ್ಲಿ ನಿಂಬೆಹಣ್ಣಿನ ಕೆಪ್ಯಾಸಿಟಿ. ಸೊ ನಾನಿಲ್ಲಿ ಹಾಡು ಹೇಳ್ಕೊಂಡು ಅದು ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನಮ್ಮಪ್ಪ ಪೇಂಟ್ ಮಾಡ್ತಾನೇ ಇದ್ದಾರೆ. ನಿಂಬೆಹಣ್ಣಲ್ಲಿ ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್. ಅದು ಚಿಕ್ಕ ನಿಂಬೆಹಣ್ಣು ಬೇರೆ ತಂದಿದ್ದು. ದೊಡ್ಡದಾದರೂ ಅಟ್ಲೀಸ್ಟ್ ಫೋಲ್ಡ್ ಮಾಡಿದ್ರೆ ಇರುತ್ತೆ, ಎಣ್ಣೆ ಹಾಕಿದ್ರೂ ಇರುತ್ತೆ. ಇದು ಚಿಕ್ಕ ನಿಂಬೆಹಣ್ಣು ಎಣ್ಣೆ ನಿಲ್ಲುತ್ತೋ ಇಲ್ವೋ ಅಂದ್ಕೊಂಡೆ, ಬಟ್ ಇತ್ತು. ಹತ್ತಿ ಇರಲಿಲ್ಲ, ಕಾಟನ್ ಇರಲಿಲ್ಲ. ನಮ್ಮ ಹತ್ರ ಇದ್ದಿದ್ದು ಫುಲ್ ಎಲ್ಲ ಉದ್ದುದ್ದ ಬತ್ತಿ ಇರೋದು. ಬಟ್ ನಿಂಬೆಹಣ್ಣಿಗೆ ಬೇಕಾಗಿದ್ದು ಒಂಥರ ಬೌಲ್ ಥರ ಬರುತ್ತಲ್ಲ, ರೌಂಡ್ ಶೇಪ್, ಅದು ಬೇಕಿತ್ತು. ಅದು ಇರಲಿಲ್ಲ. ಸೊ ನಮ್ಮ ಅಪ್ಪ ಹತ್ರ ಕಾಟನ್ ಇತ್ತು. ಆ ಕಾಟನ್ನ ತಂದು ಕೊಡ್ತಿದ್ದಾರೆ, ತಂದುಕೊಟ್ರು. ನಾನು ಅದರಲ್ಲೇ ದೀಪ ಮಾಡ್ತಿದ್ದೀನಿ. ಆ್ಯಂಡ್ ಫೈನಲಿ ದೀಪ ಅಂತೂ ರೆಡಿ ಆಯಿತು. ಈಗ ಎಣ್ಣೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೂರು ದೀಪ ಕರೆಕ್ಟಾಗಿ ಬಂತು. ಇನ್ನೊಂದು ದೀಪ ಅದು ನಿಲ್ತಾನೆ ಇರಲಿಲ್ಲ. ಫುಲ್ಲು ಅದು ಎಣ್ಣೆನೇ ನಿಲ್ತಾ ಇರಲಿಲ್ಲ, ಅದರೊಳಗೆ ಹಾಕಿದ ಬತ್ತಿನೂ ನಿಲ್ತಾ ಇರಲಿಲ್ಲ. ಸೊ ಸಖತ್ ಸ್ಟ್ರಗಲ್ ಆಗೋಯ್ತು ಒಂದು ದೀಪದಿಂದನೇ. ಹಚ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗೋಯಿತು, ಅಂಟಲೇ ಇಲ್ಲ ಎಷ್ಟೊತ್ತಾದ್ರೂ. ಸೊ ಫೈನಲಿ ರೆಡಿ. ಇವಾಗ ದೇವಸ್ಥಾನ ಒಳಗಡೆ ಹೋಗಿದ್ದೀನಿ. ಇದು ನಮ್ಮ ಮನೆ ಮುಂದೆನೇ ಇರುವಂಥ ಯಲ್ಲಮ್ಮ ದೇವಿ ದೇವಸ್ಥಾನ. ಇದು ಬಂದು ಮೆರವಣಿಗೆಗೆ ತೊಗೊಂಡೋಗ್ತಾರಲ್ಲ, ಅದು ವಿಗ್ರಹ ಇರೋದು. ಸೊ ಇದು ಮೇಯ್ನ್ ದೇವರು, ಇದು ಸ್ಥಾಪನೆ ಮಾಡಿರೋದು. ಸೊ ಆ್ಯಕ್ಚುಲಿ ನಮ್ಮ ಮನೆ ದೇವರು ಉಸ್ಕೂರಲ್ಲಿದೆ, ಯಲ್ಲಮ್ಮ ದೇವಿ ಟೆಂಪಲ್ಲು. ಬಟ್ ಅಲ್ಲಿಗೆ ಡೈಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ನಾವು ಅದು ಆ ದೇವಿ ಈ ದೇವಿ ಎಲ್ಲ ಒಂದೇ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಜಸ್ಟ್ ಜಾಸ್ತಿ ಏನು ಪೂಜೆ ಮಾಡಿಲ್ಲ, ಜಸ್ಟ್ ಒಂದು ಓದ್ ಕಡ್ಡಿ ಹಚ್ಚಿ ಆರತಿ ಬೆಳಗಿದ್ದೀನಿ ಅಷ್ಟೇ. ಲಾಸ್ಟ್ ವೀಕೆ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ವೀಕು ಚೆನ್ನಾಗಿ ಮಾಡಿದ್ದೆ. ಸೊ ನೋಡೋಣ ನೆಕ್ಸ್ಟ್ ವೀಕ್ ಆದರೆ ಚೆನ್ನಾಗಿ ಮಾಡ್ತೀವಿ.
ದೇವಸ್ಥಾನಕ್ಕೆ ಹೋಗೋದ್ರಿಂದ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ ಅಂದರೆ ಮೈಂಡ್ ಎಷ್ಟು ಕಾಮ್ ಆಗುತ್ತೆ, ತುಂಬ ಅಂದರೆ ನೆಮ್ಮದಿನೇ ಸಿಕ್ದಂಗೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಕೋಪದಲ್ಲಿರುವಾಗ ಅಥವಾ ನೆಮ್ಮದಿ ಇಲ್ಲ ಅನಿಸಿದಾಗ ದೇವಸ್ಥಾನಕ್ಕೆ ಹೋಗೋದು ಬೆಟರು. ಸೊ ಪೂಜೆ ಎಲ್ಲ ಮುಗೀತು. ನಾನೀಗ ತಿಂದ್ಬಿಟ್ಟು ಕಂಪ್ನಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ಈಗ ನಮ್ಮಪ್ಪ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ, ಡ್ರಾಪ್ ಮಾಡ್ತಾಯಿದ್ದಾರೆ ಕಂಪ್ನಿಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್.